ಬರೀ ಪತ್ರವನ್ನು ನೋಡಿದ್ದೀನಿ, ಏನು ಹಿಂದೆ ಏನು ಕಾರಣ ಅಂತ ನಂಗೆ ಗೊತ್ತಿಲ್ಲ. ಹೊಸ ಸರ್ಕಾರ ಸಾಮಾನ್ಯವಾಗಿ ಎಲ್ಲರೂ ಕೂಡ ಒಂದು ಹನಿಮೂನ್ ಪೀರಿಯಡ್ ಕೊಡ್ತಾರೆ. ಆದರೂ ಸಹ ಇವತ್ತು ನಾನು ಆಗಲೇ ಹೇಳಿದ್ದೀನಿ, ಇದು ಸುಮಾರು 6 ತಿಂಗಳು ಈ ಒಂದು ಉಪಮುಖ್ಯಮಂತ್ರಿ, ಮಾಜಿ ಮುಖ್ಯಮಂತ್ರಿ ಈಗ ಅವರ ಒಂದು ಕುರ್ಚಿಯ ಹಗ್ಗ ಜಗ್ಗಾಟದಲ್ಲಿ ರಾಜ್ಯದ ಅಭಿವೃದ್ಧಿ, ರಾಜ್ಯದ ಒಂದು ಆರ್ಥಿಕ ಪರಿಸ್ಥಿತಿ ಎಲ್ಲಕ್ಕೂ ಕೂಡ ಒಂದು ಹಿನ್ನಡೆ ಆಗುತ್ತೆ. ಆ ಒಂದು 6 ತಿಂಗಳಾದ ನಂತರ ಇವತ್ತು ಹೊಸ ಮುಖ್ಯಮಂತ್ರಿಗಳು ಬಂದಿದ್ದಾರೆ. ಅತ್ಯಂತ ಒಂದು ಸಂಕಷ್ಟದ ಒಂದು ಪರಿಸ್ಥಿತಿಯಲ್ಲಿ ಬಂದಿರತಕ್ಕಂಥದ್ದು. ಆರ್ಥಿಕವಾಗಿ ಭಾಳಷ್ಟು ಸಮಸ್ಯೆಗಳಿದ್ದಾವೆ, ಅಭಿವೃದ್ಧಿ ಎಲ್ಲೂ ಕೂಡ ಆಗ್ತಾ ಇಲ್ಲ. ಮೂಲ ಸೌಕರ್ಯಗಳು ಏನು ಸೃಷ್ಟಿ ಮಾಡಬೇಕಾಗಿದೆ ಸರ್ಕಾರ, ಅದರಲ್ಲಿ ವಿಫಲ ಆಗ್ತಾ ಇದೆ. ನಮ್ಮ ಕೇಂದ್ರ ಸರ್ಕಾರದಿಂದ ಏನು ಭೂಸ್ವಾಧೀನ ಪ್ರಕ್ರಿಯೆಗಳಾಗಬೇಕಾಗಿದೆ, ಎಲ್ಲೂ ಸಹ ಅದು ಮುಗಿತಾ ಇಲ್ಲ. ಸುಮಾರು 2 ವರ್ಷದಲ್ಲಿ ನಮ್ಮ ಏರ್ಪೋರ್ಟ್ ಇರ್ಬೋದು, ಅನೇಕ ಕೆಲಸಗಳಿರ್ಬೋದು ಮೈಸೂರಲ್ಲಿ, ಎಲ್ಲ ಕೂಡ ಭೂಸ್ವಾಧೀನ ಒಂದು ಪ್ರಕ್ರಿಯೆಯಲ್ಲಿ ಇನ್ನೂ ಅದು ತಡ ಆಗ್ತಾ ಇದೆ, ವಿಳಂಬ ಆಗ್ತಾ ಇದೆ. ಇಷ್ಟೆಲ್ಲ ಸಮಸ್ಯೆ ಇರುವಾಗ ಇವರು ಒಂದು ಸಂಪುಟ ರಚನೆ ಮಾಡುವಾಗ ಇಂಥ ಒಂದು ಸುದ್ದಿ ಬರೋದು ನಿಜಕ್ಕೂ ಒಳ್ಳೆಯದಾಗಿ ಕಾಣೋದಿಲ್ಲ. ಆದರೂ ಸಹ ಎಲ್ಲ ಯಶಸ್ವಿ ಆಗಬೇಕಂತ ನಮ್ಮ ಉದ್ದೇಶ, ಮತ್ತು ಸರ್ಕಾರ ಒಳ್ಳೆ ಕೆಲಸ ಮಾಡಲಿ ಅಂತ ನಮ್ಮ ಉದ್ದೇಶ. ನಾವು ನಮ್ಮ ಒಂದು ಕಡೆಯಿಂದ ಏನು ಮಾಡಬೇಕಾಗಿದೆ ಮಾಡ್ತೀವಿ. ಆದರೆ ಇಂಥ ಒಂದು ಬೆಳವಣಿಗೆಗಳು ನಾವು ನಿಜಕ್ಕೂ ಏನು ನಿಜವಾದಂಥ ಒಂದು ಒಳ್ಳೇದಾಗ್ತಾ ಇದೆಯಾ ರಾಜ್ಯಕ್ಕೆ ಇಲ್ಲೋ ಅಂತ ಪ್ರಶ್ನೆ ಮಾಡುವಂಥದ್ದು ಸಂಗತಿಯಾಗಿದೆ. ಕಂಪ್ಲೀಟ್ ಮೆಜಾರಿಟಿ ಇರುವಾಗ ಒಂದು ಮುಖ್ಯಮಂತ್ರಿ ಸಂಪೂರ್ಣ ಅವಧಿಯನ್ನು ಮುಗಿಸೋಕ್ಕಾಗಿಲ್ಲ. ಇನ್ನೊಬ್ಬರು ಮುಖ್ಯಮಂತ್ರಿಯನ್ನು ಅವರಿಗೆ ಅನಿವಾರ್ಯವಾಗಿ ಇವತ್ತು ಆಯ್ಕೆ ಮಾಡಿಕೊಂಡು ಪಕ್ಷದ ಒಳಗಡೆ ಇದರ ಒಂದು ನಿರ್ಣಯಕ್ಕೆ ಬಂದಿದ್ದಾರೆ. ಸೊ ಇದು ಕಂಪ್ಲೀಟ್ ಮೆಜಾರಿಟಿ ಅಂದರೆ ಅಲ್ಲೇ ಒಳಗಡೆನೇ 2 ತಂಡಗಳಿದ್ದಾವೆ. ಇದು ಭಾಳ ಸ್ಪಷ್ಟವಾಗಿ ಕಾಣ್ತಾ ಇದೆ. ಇಂಥ ಒಂದು ಸಮಸ್ಯೆಗಳಿರೋದು ಹೌದು, ಬಹುತೇಕ ರಾಜಕೀಯ ಪಕ್ಷದಲ್ಲಿ ಇಂಥ ಸಮಸ್ಯೆಗಳು ಇದ್ದೇ ಇರುತ್ತೆ. ಆದರೆ ಒಗ್ಗಟ್ಟಾಗಿ ಮುಂದುವರಿಬೇಕಾಗಿರ್ತಕ್ಕಂಥದ್ದು ರಾಜ್ಯದ ಒಂದು ಹಿತರಕ್ಷಣೆಯ ದೃಷ್ಟಿಯಲ್ಲಿ. ಇದು ಕಾಣ್ತಾ ಇಲ್ಲ. ಇವರು ತಮ್ಮ ಅಧಿಕಾರ, ತಮ್ಮ ಏನು ಸಚಿವಾಲಯ ಅಥವಾ ಏನು ಮಂತ್ರಾಲಯ ಸಿಗ್ತಾ ಇದೆ ಅದ್ರ ಮೇಲೆ ಗುರಿ ಇಟ್ಕೊಂಡಿದೆ. ರಾಜ್ಯದ ಅಭಿವೃದ್ಧಿ, ಅದರ ಹಿತರಕ್ಷಣೆಗಾಗಿ ಕೆಲಸವನ್ನು ಮಾಡ್ತಾ ಇಲ್ಲ. ಖಾತೆ ಯಾವುದೇ ಇದ್ರು ಸರ್, ಅಭಿವೃದ್ಧಿ ವಿಚಾರವಾಗಿ ಜಗಳಾಡೋದು ಸರಿ ಸರ್, ಆದರೆ ಇವರು ಖಾತೆಗೋಸ್ಕರ ಇದ್ದದೇ ಖಾತೆ ಬೇಕು ಅಂತ ರಾಜೀನಾಮೆ ಕೊಡುವುದು ಸರಿ ಅಂತ ಸರ್. ನೀವು ಅವ್ರ ಪಕ್ಷಕ್ಕೆ ಕೆಲಸ ಅವ್ರು ಪ್ರಶ್ನೆ ಮಾಡಬೇಕಾಗಿದೆ. ನೋಡಿ, ನಿಮ್ಮ ಅದು ಪಕ್ಷದ ಆಂತರಿಕ ವಿಚಾರ. ಅವರು ಯಾವ ಖಾತೆ ಕೊಡ್ತಾರೋ ಇಲ್ವೋ ಅವ್ರು ತೀರ್ಮಾನ ಮಾಡುವಂಥದ್ದು. ಹೌದು, ತಮ್ಮ ಪ್ರತಿಭೆ, ತಮ್ಮ ಒಂದು ಸಾಮರ್ಥ್ಯ, ಯೋಗ್ಯತೆ ಮೇರೆಗೆ ಖಾತೆ ಕೊಡುವಂಥದ್ದು ಒಂದು ಪದ್ಧತಿ ಇದೆ. ಆದರೆ ಈಗ ಅದು ಅವ್ರು ತೀರ್ಮಾನ ಮಾಡಬೇಕಾಗಿರ್ತಕ್ಕಂಥದ್ದು. ಅವ್ರು ತೀರ್ಮಾನ ಮಾಡಿ ಕೊಟ್ಟಿದ್ದಾರೆ. ನಿಮಗೆ ಅದರಲ್ಲಿ ಕೆಲಸ ಮಾಡೋ ಸಾಮರ್ಥ್ಯ ಇಲ್ಲದೇ ಇದ್ದರೆ ನೀವು ರಾಜೀನಾಮೆ ಕೊಟ್ಟಿದ್ದೀರಾ, ಅದೇ ಕಾಣೋದು ಇವಾಗ ನಮಗೆ.